ಈ ನಡುವೆ ಸರ್ಕಾರದ ಬುಡಕ್ಕೆ ಬಂತ ಈ ರಮ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಅಂತ. ಯಾಕೆಂದರೆ ಈಗ ಸರ್ಕಾರ ಈ ವಿಚಾರವನ್ನು ಗಂಭೀರವಾಗಿ ತಗೊಂಡಿದೆ. ಓಕೆ, ಈ ಪ್ರಕರಣ ಈಗ ಸರ್ಕಾರದ ಬುಡಕ್ಕೆ ಬಂತ ಅಂತಕ್ಕಂಥ ಪ್ರಶ್ನೆಯನ್ನು ಹುಟ್ಟಾಕ್ತಾ ಇದೆ. ರಮ್ಯಾ ಕೇಸಲ್ಲಿ ಪ್ರೋಟೋಕಾಲ್ ಉಲ್ಲಂಘನೆ ಆಗಿದೆ ಅಂತಕ್ಕಂಥದ್ದು ಆರೋಪ. ಪರಮೇಶ್ವರ್ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆ ಸಿಎಂ ಚರ್ಚೆಯನ್ನು ಮಾಡಿದ್ದಾರೆ. ವಿಧಾನಸಭೆ ಮೊಗಸಾಲೆಯ ಸಿಎಂ ಕೊಠಡಿಯಲ್ಲಿ ಚರ್ಚೆ ಆಗಿದೆ. ಸಿಎಂ ಡಿಸಿಎಂ ಇಬ್ಬರು ಕೂಡ ಕ್ಲೋಸ್ ಡೋರ್ ಮೀಟಿಂಗನ್ನು ಮಾಡಿದ್ದಾರೆ. ಶಾಸಕರು, ಸಿಬ್ಬಂದಿ ಎಲ್ಲರನ್ನೂ ಹೊರಗಡೆ ಕಳಿಸಿ ಸುಮಾರು ಒಂದು 20 ನಿಮಿಷ ರಹಸ್ಯ ಸಭೆಯನ್ನು ಮಾಡಿದ್ದಾರೆ. ರಮ್ಯಾ ಕೇಸ್ನಲ್ಲಿ ಸಚಿವರ ಸಂಪರ್ಕದ ಆರೋಪ ಇದೆಯಲ್ಲ, ಇದ್ರ ಬಗ್ಗೆ ಮತ್ತು CBI ತನಿಖೆ ಆಗ್ತಾ ಇದೆ, ಇದ್ರ ಬಗ್ಗೆ ಚರ್ಚೆ ಆಗಿದೆ. ಯಾಕೆಂದರೆ ಇದು ಸರ್ಕಾರಕ್ಕೆ ಮುಜುಗರ ತರ್ತಕ್ಕಂಥ ವಿಚಾರ. ಒಂದು ವೇಳೆ ಯಾರಾದರೂ ಮಂತ್ರಿಗಳು ರಮ್ಯಾಗೆ ಸಹಕಾರ ಕೊಟ್ಟಿದ್ರೆ, ಆಕೆಯ ಜೊತೆ ವ್ಯವಹಾರವನ್ನು ಇಟ್ಕೊಂಡಿದ್ರೆ ಅಥವಾ ಆಕೆಗೆ ಸಹಾಯ ಮಾಡಿದರೆ ಏನು ಗತಿ? ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ. ಹಾಗಾಗಿ ಈಗ ಗಂಭೀರವಾಗಿ ತಗೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಳ್ಳೋಣ. ಸುಖೇಶ್, ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಈ ವಿಚಾರವನ್ನು ಇಷ್ಟು ಗಂಭೀರವಾಗಿ ತಗೊಂಡಿರೋದು, ಅಕಸ್ಮಾತ್ ಯಾರಾದರೂ ಮಂತ್ರಿಗಳ ಹೆಸರು ಕೇಳಿ ಬಂದರೆ ಸರ್ಕಾರಕ್ಕೆ ಮುಜುಗರ ಆಗುತ್ತೆ ಅಂತಕ್ಕಂಥ ವಿಚಾರಕ್ಕೆ ಈಗ ಮುಂದೆ ಏನಾದರೂ ಆದೇಶಗಳನ್ನ ಕೊಟ್ಟಿದ್ದಾರಾ, ಹೇಗೆ ಅಂತ? ಅರವಿಂದ್, ಪ್ರಮುಖವಾಗಿ ಒಂದು ಕಡೆ ಪ್ರೋಟೋಕಾಲ್ ಹೇಗೆ ಮಿಸ್ಯೂಸ್ ಆಯಿತು ಅನ್ನೋದ್ರ ಬಗ್ಗೆ ತನಿಖೆ ಮಾಡಲಿಕ್ಕೆ ಈಗ ಹಿರಿಯ IAS ಅಧಿಕಾರಿಯವರ ನೇತೃತ್ವದಲ್ಲಿ ತನಿಖೆಗೆ ಆದೇಶ ಮಾಡಲಾಗಿದೆ. ಅದನ್ನು ಹೊರತುಪಡಿಸಿ ಕೂಡ ಇವತ್ತು ಗೃಹ ಸಚಿವ ಪರಮೇಶ್ವರ್ ಅವರ ಜೊತೆ ಕೂಡ ಮುಖ್ಯಮಂತ್ರಿಗಳು ಬೆಳಿಗ್ಗೆ ಮಾತುಕತೆಯನ್ನು ಪ್ರತ್ಯೇಕವಾಗಿ ನಡೆಸಿದ್ದಾರೆ. ಇಡೀ ಪ್ರಕರಣದ ಮಾಹಿತಿಯನ್ನು ಪಡೆದಿದ್ರು. ಈಗ ಮಧ್ಯಾಹ್ನ ನಂತರ ಸುಮಾರು 30 ನಿಮಿಷಗಳ ಕಾಲ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇಬ್ಬರು ಕೂಡ ಪ್ರತ್ಯೇಕವಾದ ಒಂದು ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ ವಿಧಾನಸಭೆಯ ಲಾಂಜ್ನಲ್ಲಿರುವ ಮುಖ್ಯಮಂತ್ರಿಗಳ ಕೊಠಡಿಯಲ್ಲಿ. ಇದೇ ವಿಚಾರದ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ ಅನ್ನುವಂಥದ್ದು. ಯಾಕಂದರೆ ಇಬ್ಬರು ಸಚಿವರಿದ್ದಾರೆ ಅನ್ನುವ ಆರೋಪ, ಜೊತೆಗೆ ಪ್ರೋಟೋಕಾಲ್ ಮಿಸ್ಯೂಸ್ ಆಯಿತು ಹೇಗೆ ಅನ್ನುವಂಥ ಆರೋಪ, ಸಚಿವರೊಬ್ಬರಿಗೆ ಕರೆ ಮಾಡುವ ಪ್ರಯತ್ನವನ್ನ ರಾವ್ ಅವರು ಮಾಡಿದ್ರು, ಅವ್ರನ್ನ ವಶಕ್ಕೆ ಪಡಿತಾ ಇದ್ದಂತೆ ಅನ್ನುವಂಥ ಆರೋಪ. ಹೀಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ನಡೆದಿದೆ. ಎಲ್ಲಕ್ಕಿಂತ ಪ್ರಮುಖವಾಗಿ CBI ಎಂಟ್ರಿ ಆಗಿರೋದ್ರಿಂದ ಇಂತಹ ಯಾವುದೇ ಬೆಳವಣಿಗೆ ಆಗಿದ್ದಿದ್ರೆ ಅಥವಾ ಯಾರಾದರೂ ಇಬ್ಬರು ಸಚಿವರು ಸಂಪರ್ಕದಲ್ಲಿ ಇದ್ದಿದ್ದು ಹೌದು ಅನ್ನೋದಾದ್ರೆ ಸಹಜವಾಗಿ ಪಕ್ಷ ಮತ್ತು ಸರ್ಕಾರಕ್ಕೆ ಎರಡೂ ಮುಜುಗರ. ಮತ್ತೊಂದು ಕಡೆ CBI ನೇರವಾಗಿ ನೋಟಿಸನ್ನೇ ಜಾರಿ ಮಾಡುವಂತಹ ಅಥವಾ ತನಿಖೆಗೆ ಕರೆಸುವಂತಹ, ತನಿಖೆಗೆ ಒಳಪಡಿಸುವಂತಹ ಸಾಧ್ಯತೆಯೂ ಕೂಡ ಇರುತ್ತೆ. ಈ ಎಲ್ಲ ಸಾಧಕ ಬಾಧಕಗಳ ಬಗ್ಗೆ, ಇದರ ಸತ್ಯಾಸತ್ಯತೆ ಎಷ್ಟು ಅನ್ನೋದ್ರ ಬಗ್ಗೆ ಅಥವಾ ಏನು ಮಾಹಿತಿ ಇದೆ ತಮಗೆ ಅನ್ನೋ ಬಗ್ಗೆ ಉಪಮುಖ್ಯಮಂತ್ರಿಗಳ ಜೊತೆಗೆ ಮುಖ್ಯಮಂತ್ರಿಗಳು ಚರ್ಚೆಯನ್ನು ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಹಾಗಾಗಿ ಈ ವಿಚಾರಕ್ಕೆ ಇಬ್ಬರೇ ಪ್ರತ್ಯೇಕ ಮಾತುಕತೆ ನಡೆಸಿರುವಂಥದ್ದು ಸಾಕಷ್ಟು ಕುತೂಹಲವನ್ನು ಕೂಡ ಮೂಡಿಸಿದೆ. ಅರವಿಂದ್.